ಮೆಟ್ರೋ ಏನಾದರೂ ರೇಟ್ ಜಾಸ್ತಿ ಆದರೆ ಇದು ರಾಜ್ಯ ಸರ್ಕಾರದ್ದು, ರೇಟ್ ಕಡಿಮೆ ಮಾಡಿದ್ರೆ ಕೇಂದ್ರ ಸರ್ಕಾರದ್ದು. ಇದಕ್ಕೆಲ್ಲ ಉತ್ತರ ಕೊಡೋಕ್ಕಾಗ್ತೈತಾ? ಅಲ್ಲೇ ಮಾತಾಡಿ. 2 ಯೋಜನೆಯಲ್ಲಿ ಕರ್ನಾಟಕ ನೀರು ಸರಬರಾಜು ಯೋಜನೆ ವತಿಯಿಂದ ಸುಮಾರು 40 ಕೋಟಿ ರೂಪಾಯಿ ಕರ್ನಾಟಕ ಸರ್ಕಾರದ ಅನುದಾನ, ಪುರಸಭೆ ಅನುದಾನ 10 ಕೋಟಿ ರೂಪಾಯಿ ಮತ್ತು 51 ಕೋಟಿ ರೂಪಾಯಿ ಕೇಂದ್ರ ಸರ್ಕಾರದ ಅನುದಾನದಲ್ಲಿ ಇವತ್ತು ಒಟ್ಟಾರೆಯಾಗಿ 92 ಕೋಟಿ ರೂಪಾಯಿ ವೆಚ್ಚದಲ್ಲಿ ಇವತ್ತು ಪೈಪ್ಲೈನು ಈ ASB ಗ್ರೌಂಡಲ್ಲಿ 15 ಲಕ್ಷ ಲೀಟ್ರದ್ದು ನೀರ್ದು ಟ್ಯಾಂಕ್, ಓವರ್ ಹೆಡ್ ಟ್ಯಾಂಕು. ಅದೇ ರೀತಿಯಾಗಿ ಆಶ್ರಯ ಯೋಜನೆ ಹತ್ರ 15 ಲಕ್ಷ ಲೀಟ್ರದ್ದು ಒಂದು ಟ್ಯಾಂಕು, ಇನ್ನೊಂದು ಸಂತೆ ಬೀದಿನಲ್ಲಿ ಒಂದು 15 ಲಕ್ಷ ಲೀಟ್ರ್ ಟ್ಯಾಂಕು, ಮತ್ತು 20 ಲಕ್ಷ ಲೀಟ್ರದ್ದು ಸಮ್ ಟ್ಯಾಂಕ್, ಮತ್ತು 2 ಲಕ್ಷ ಲೀಟ್ರದ್ದು 5 ನಗರೋತ್ಥಾನದಲ್ಲಿ ಇಲ್ಲಿ ಆಶ್ರಯ ಯೋಜನೆಗಳಿಗೆ 5 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಇವ್ರಿಗೊಂದು ಟ್ಯಾಂಕು. ಈ ಥರ ಸುಮಾರು ಇವತ್ತು ಕಾರ್ಯಕ್ರಮಗಳು ಇವತ್ತು ಹಮ್ಮಿಕೊಂಡಿದ್ವಿ. ಈ ಕಾರ್ಯಕ್ರಮದಲ್ಲಿ ಇವಾಗ ಏನಂದರೆ ಮೂಲಭೂತ ಸೌಕರ್ಯಗಳು ತುಂಬ ಇಂಪಾರ್ಟೆಂಟು. ಏನಂದರೆ ಅದರಲ್ಲಿ ಬಹುಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಮನುಷ್ಯರಿಗೆ ಬೇಕಾಗಿರೋದು ನೀರು, ರಸ್ತೆ, ಕರೆಂಟು. ಇದಕ್ಕೆ ಹೆಚ್ಚಿನ ಆದ್ಯತೆಯನ್ನು ಕೊಡ್ತಾಯಿದ್ದೀವಿ. ಈ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟು ಇವತ್ತು ಈ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀವಿ. ಇದೇನು ಕೆಲವೇ ದಿನಗಳಲ್ಲಿ ಇದೆಲ್ಲನೂ ಕೂಡ ಈ ಪೈಪ್ಲೈನು ಮತ್ತು ಇದು ಓವರ್ ಹೆಡ್ ಟ್ಯಾಂಕ್ಸು ಇದೆಲ್ಲ ಆದಮೇಲೆ ನಮ್ಮ 7.5 MLD ನೀರು ಈಗಾಗಲೇ ಶಾಂಕ್ಷನ್ ಮಾಡಿಸಿದ್ದೀವಲ್ಲ, ಅದನ್ನು ಉಪಯೋಗಿಸ್ಕೊಂಡ್ರೆ ನಮ್ಮ ಆನೇಕಲ್ಗೆ ಇವತ್ತು ಏನು 6 ದಿವಸಕ್ಕೆ 7 ದಿವಸಕ್ಕೆ ನೀರು ಕೊಡ್ತಾಯಿದ್ದೀವಿ. ಅದು ಓವರ್ ಹೆಡ್ ಟ್ಯಾಂಕು ಮತ್ತು ಸಮ್ ಟ್ಯಾಂಕು ನಮ್ಮಲ್ಲಿ ಕೊರತೆ ಇದ್ದಿದ್ದರಿಂದ ಆ ನೀರನ್ನ ಉಪಯೋಗಿಸ್ಕೊಳ್ಳೋಕ್ಕಾಗಿರಲಿಲ್ಲ. ಇವತ್ತು ಆ ನೀರನ್ನು ಉಪಯೋಗಿಸ್ಕೊಳ್ಳೋದಕ್ಕೆ ಓವರ್ ಹೆಡ್ ಟ್ಯಾಂಕ್ಸು ಮತ್ತು ಸಮ್ ಟ್ಯಾಂಕ್ಸು ಇವತ್ತು ನಾವು 92 ಕೋಟಿ ರೂಪಾಯಿ ವೆಚ್ಚದಲ್ಲಿ ಇವತ್ತು ಗುದ್ಲಿ ಪೂಜೆ ಕಾರ್ಯಕ್ರಮ ಮಾಡಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ಮನೆಗೂ ಕೂಡ ಪೈಪ್ಲೈನು ಮತ್ತು ನಲ್ಲಿ ಇವೆಲ್ಲನೂ ಕೂಡ ಹಾಕ್ಕೊಡ್ತಾರೆ. ಇದರಿಂದ ನಮ್ಮಲ್ಲಿ ಹೆಚ್ಚು ಕಡಿಮೆ ನಮ್ಮ ಆನೇಕಲ್ ಪಟ್ಟಣದಲ್ಲಿ ಏನೇನು ನೀರಿನ ಸಮಸ್ಯೆ ಇತ್ತು 6 ದಿವಸಕ್ಕೆ 7 ದಿವಸಕ್ಕೆ, ಅದು 2 ದಿವಸಕ್ಕೆ 3 ದಿವಸಕ್ಕೆ ನೀರು ಕೊಡುವಂಥ ಒಂದು ವ್ಯವಸ್ಥೆ ಆಗ್ತದೆ. ಇದಕ್ಕೆ ನಾನು ನಮ್ಮ DK ಸುರೇಶ್ ಅವರು ಪಾಪ, ಯಾಕೆಂತೇಳಿದ್ರೆ 2020-22ರಲ್ಲಿ DK ಸುರೇಶ್ ಅವರು MP ಆಗಿದ್ದಾಗ ಕೇಂದ್ರ ಸರ್ಕಾರದ ಒಂದು ಅನುಮೋದನೆಯನ್ನು ಕೊಡಿಸ್ಕೊಟ್ರು. ರಾಜ್ಯ ಸರ್ಕಾರದಿಂದ ನಾವು ಅನುಮೋದನೆಯನ್ನು ಕೊಡಿಸಿದ್ವಿ. ಇವತ್ತು ಈ ಕಾರ್ಯಕ್ರಮ ಚಾಲ್ತಿಗೆ ಬಂದಿದೆ. ಆದ್ದರಿಂದ ಅವ್ರಿಗೂ ಕೂಡ ನಾನು ವಿಶೇಷವಾಗಿ ಅಭಿನಂದನೆ ಸಲ್ಲಿಸ್ತೇನೆ. ಮುಖ್ಯವಾಗಿ ಮೂಲಭೂತ ಸೌಕರ್ಯಗಳನ್ನು ಕೊಡಿಸುವಂಥದ್ದು ನಮ್ಮ ಆದ್ಯ ಕರ್ತವ್ಯ, ಅದನ್ನು ಮಾಡ್ತಾಯಿದ್ದೀವಿ. ನಮ್ಮ ಆನೇಕಲ್ ಪಟ್ಟಣದಲ್ಲಿ ಇವತ್ತು ಕುಡಿಯೋ ನೀರಿನ ಒಂದು ದೊಡ್ಡ ಯೋಜನೆ. ಏಕೆಂದರೆ ನಮ್ಮ ಆನೇಕಲ್ ಪಟ್ಟಣದಲ್ಲಿ ಕಾವೇರಿ ನೀರು ಈಗಾಗಲೇ ಒಂದು 7.5 MLD ಅಂದರೆ 75 ಲಕ್ಷ ಲೀಟ್ರು ಆನೇಕಲ್ ಪಟ್ಟಣಕ್ಕೆ ಬಂದಾಗ ಕಾವೇರಿ ನೀರು ಕೊಡ್ತಾಯಿದ್ವಿ. ಆಗ ಏನಾಗಿತ್ತಂದರೆ ಒಂದು 7ರಿಂದ 8 ದಿವಸಕ್ಕೆ ನಾವು ಆನೇಕಲ್ ಪಟ್ಟಣದಲ್ಲಿ ಕಾವೇರಿ ನೀರನ್ನ ನಾವು ಪೂರೈಕೆ ಮಾಡ್ತಾಯಿದ್ವಿ. ಈಗಲೂ ಸಹ ನಮ್ಮ ಪಟ್ಟಣದಲ್ಲಿ ಒಂದೊಂದು ಕಡೆ 8 ದಿನಕ್ಕೆ ಬರುತ್ತೆ, ಒಂದೊಂದು ಕಡೆ 9 ದಿನಕ್ಕೆ ಬರುತ್ತೆ, ಒಂದೊಂದು ಕಡೆ 13 ದಿವಸ ಆದರೂ ಬರ್ತಾಯಿದೆ. ಯಾಕೆಂದರೆ ಇಲ್ಲಿ ಸಮಸ್ಯೆ ಏನಾಗಿದೆ ಅಂದರೆ ನಮ್ಮಲ್ಲಿ 75 ಲಕ್ಷ ಲೀಟ್ರು ಕಾವೇರಿ ನೀರು ಬಂದರೆ ಅದನ್ನು ಸ್ಟೋರ್ ಮಾಡೋ ಕೆಪಾಸಿಟಿ ಇರೋದು ನಮ್ಮ ಆನೇಕಲ್ ಪಟ್ಟಣದಲ್ಲಿ ಬರೀ 15 ಲಕ್ಷ ಲೀಟರ್ ಮಾತ್ರ. ಆಗ ನಾನು ಆನೇಕಲ್ ಪಟ್ಟಣದಲ್ಲಿ ಮುನ್ಸಿಪಲ್ ಪ್ರೆಸಿಡೆಂಟ್ ಆಗಿದ್ದಾಗ ಫಸ್ಟು ನಾನು ಇದನ್ನು ತಿಳ್ಕೊಬೇಕು ಅಂತ ಚೆಕ್ ಮಾಡಿದಾಗ, ನಾನೆಲ್ಲ ಒಂದು ಸಭೆ ಕರೆದು ಚೆಕ್ ಮಾಡಿದಾಗ ನನಗೆ ಗೊತ್ತಾಗಿದ್ದು ಆನೇಕಲ್ ಪಟ್ಟಣಕ್ಕೆ 100% ನಾವು 3ರಿಂದ 4 ದಿವಸಕ್ಕೆ ನೀರು ಕೊಡ್ಬೋದು. ಇಲ್ಲಿ ಸ್ಟೋರೇಜ್ ಕೆಪಾಸಿಟಿ ತುಂಬ ಕಡಿಮೆ ಇದೆ ಅಂತ ಗೊತ್ತಾಯಿತು. ಆಗ ನಾವೇನು ಮಾಡಿದ್ರಿ, ನಮ್ಮ ಶಾಸಕರಿಗೆ ಮತ್ತು ಸಂಸದರಿಗೆ ಇದ್ರ ಬಗ್ಗೆ ಈ ಥರ ಒಂದು ಪ್ರಾಬ್ಲಮ್ ಆಗಿದೆ. ನಮ್ಮ ಸಂಸದರೇ ಬಂದು ನಿಜ ಹೇಳ್ಬೇಕಂದ್ರೆ ಅವರು ಒಂಥರ ಡೇರಾಗಿ ಮಾತಾಡ್ತಾರೆ. ನೀವು ಬೇರೆಯವ್ರ ಥರ ಹಿಂದೆ ಮುಂದೆ ಮಾತಾಡಲ್ಲ. ಅವ್ರು ಕೇಳಿದ್ರು, ಏನಪ್ಪ ಇಲ್ಲೆಲ್ಲ ಕಾವೇರಿ ನೀರು ಕೊಟ್ಟಿದ್ದೀನಿ, ನೀನು ನೋಡಿದ್ರೆ 7 ದಿವಸ 8 ದಿವಸ 10 ದಿವಸಕ್ಕೆ ನೀರು ಕೊಡ್ತಾಯಿರ, ಏನ್ರಿ ಮಾಡ್ತಾಯಿದ್ದೀರಾ ಅಂತ ಕೇಳಿದ್ರು. ಇರೋದು ಹೇಳ್ಬೇಕು ನಾವು. ಆಮೇಲೆ ನಮ್ಮ ಸಮಸ್ಯೆನ ಹೇಳ್ಕೊಂಡ್ರಿ ನಾವು. ನೋಡಿ ಅಣ್ಣ, ಈ ಥರ ಆಗಿದೆ, ನೀವು ಕಾವೇರಿ ನೀರು ಬರ್ತಾಯಿದೆ ಇಲ್ಲ ಅಂತ ಹೇಳಲ್ಲ, ಆದರೆ ಇಲ್ಲಿ ನಮಗೆ ಸ್ಟೋರೇಜ್ ಕೆಪಾಸಿಟಿ ಇಲ್ಲದಿರೋದ್ರಿಂದ ಪ್ರಾಬ್ಲಮ್ ಆಗಿದೆ ಅಂತ ಕೇಳ್ಕೊಂಡ್ರು. ಏನು ಬೇಕು ಅಂತ ಕೇಳಿದಾಗ ಈ ಥರ ಆನೇಕಲ್ ಪಟ್ಟಣದಲ್ಲಿ ಈ ಥರ ಹಿಂಗೆ ಸ್ಟೋರೇಜ್ ಕೆಪಾಸಿಟಿ ಮಾಡೋಕ್ಕೆ ನಮಗೆ ಓವರ್ ಹೆಡ್ ಟ್ಯಾಂಕ್ ಬೇಕು. ಏಕೆಂದರೆ ಈಗಾಗಲೇ ತಮಗೆ ಗೊತ್ತಿರೋ ಹಾಗೆ ಒಂದು 40 ವರ್ಷ ಆಗಿರಬೇಕು ಆನೇಕಲ್ ಪಟ್ಟಣದಲ್ಲಿ ಓವರ್ ಹೆಡ್ ಟ್ಯಾಂಕ್ಗಳು ನಿರ್ಮಾಣ ಆಗಿ. ಅವೆಲ್ಲ ಇನ್ನೇನು ಬೀಳೋ ಅಂಥ ಶಿಥಿಲ ಆಗಿ ಬೀಳೋ ಅಂಥ ಪರಿಸ್ಥಿತಿ ಇದೆ. ಅದನ್ನು ನಾವು ಅವ್ರಿಗೆಲ್ಲ ಮನವರಿಕೆ ಮಾಡಿಕೊಟ್ಟಾಗ ನಮ್ಮ MLA ಅವರು ಮತ್ತು ನಮ್ಮ MP ಅವರು ಕೂತ್ಕೊಂಡು ಇದನ್ನು ಮುಂದಿನ ದಿನಗಳಲ್ಲಿ ಒಂದು ಈ ಥರ ಓವರ್ ಹೆಡ್ ಟ್ಯಾಂಕ್ ಆನೇಕಲ್ ಪಟ್ಟಣದಲ್ಲಿ, ನಾನೇ ನಿಜ ಹೇಳಬೇಕಂದ್ರೆ ಅಂದು ನಾನು ಸಹ ಮುನ್ಸಿಪಲ್ ಪ್ರೆಸಿಡೆಂಟ್ ಆಗಿದ್ದೆ.
ಈ ಓವರ್ ಹೆಡ್ ಟ್ಯಾಂಕ್ಗಳು ಮತ್ತು ಸಂಪ್ ಆಗ್ಬೋದು, ಪೈಪ್ಲೈನ್ ಆಗ್ಬೋದು, ಎಲ್ಲೆಲ್ಲಿ ಬರಬೇಕು ಅಂತ ಆನೇಕಲ್ ಪಟ್ಟಣದ ನೀಲಿ ನಕ್ಷೆ ರೆಡಿ ಮಾಡಿದ್ದು ನಾನೇ. ಅದೊಂದು ನನಗೆ ಹೆಮ್ಮೆ ಇದೆ. ಏಕೆಂದರೆ ನಾನು ಇಲ್ಲಿ ಆಶ್ರಯ ಮನೆಯಲ್ಲಿ ಒಂದು ಎಲೆಕ್ಷನ್ಗೆ ಬಂದಾಗ ಇಲ್ಲಿ ಕುತ್ಕೊಂಡು ಮಾತಾಡ್ತಾ ಇದ್ದಾಗ ಇಲ್ಲಿರುವಂಥ ಜನ ಎಲ್ಲ ಕೇಳಿದ್ರು, ಏನು ರೀ ಬಂದಾಗೆಲ್ಲ ಹೇಳ್ತಾ ಇರ್ತೀರಾ ನೀರು ಕೊಡ್ತೀನಿ ಅಂತ, ಬಟ್ ಇಲ್ಲಿ ಇದುವರೆಗೂ ನೀರು ಬಂದಿಲ್ಲ ಅಂತ. ಆವತ್ತು ನಾನು ಇಲ್ಲಿ ಹೇಳಿ ಹೋಗಿದ್ದೆ, ಇನ್ನು ಮುಂದಿನ ದಿನಗಳಲ್ಲಿ ಇಲ್ಲಿ ಕುಡಿಯೋ ನೀರಿನ ಯೋಜನೆ ಬಂದು ನಾನು ಇಲ್ಲಿ ಮಾಡಲಿಲ್ಲ ಅಂದರೆ ಇಲ್ಲಿ ತಮಗೆ ಮುಖ ತೋರಿಸೋಕ್ಕೂ ಬರಲ್ಲ ಅಂತ ನಾನು ಹೇಳಿದ್ದೆ. ಈಗ ನಾನು ಖುಷಿ ಆಗ್ತಾಯಿದ್ದೆ, ಯಾಕೆಂದರೆ ನಾನು ಕೊಟ್ಟ ಮಾತನ್ನು ನಡೆಸ್ಕೊಂಡಿದ್ದೀನಿ ಮತ್ತು ಉಳಿಸ್ಕೊಂಡಿದ್ದೀನಿ. ಅದೊಂದು ಸಂತೋಷ ಇದೆ. ಏಕೆ ಹಲವಾರು ಜನ ಹೇಳ್ಬೋದು ಏನಂದರೆ 24 ಈಗ 25 ಅಂತೆ. ಇದು ಅಪ್ರೂವಲ್ ಆಗಿರೋದು 22ನೇ ಇಸ್ವಿಲಿ. ಯಾಕೆಂದರೆ ದಾಖಲೆ ಇರುತ್ತೆ, ದಾಖಲೆ ಅಲ್ವಾ ಮಾತಾಡೋದು. ಏಕೆಂದರೆ ಅಂದಿನ ದಿನಗಳಲ್ಲಿ ಏನೇನೋ ನಮ್ಮ ಪಟ್ಟಣಕ್ಕೆ ಬೇಕು ಅಂತ ಒಂದು ಪ್ಲ್ಯಾನ್ ಮಾಡಿ ರೂಪುರೇಷೆ ತಯಾರು ಮಾಡಿ ಯೋಜನೆ ರೆಡಿ ಮಾಡಿದ್ದು ನಾನು ಮತ್ತು ನಮ್ಮ ಪುರಸಭಾ ಸದಸ್ಯರು, ನಮ್ಮ ಅಂದಿನ ಏನೋ ಅಧಿಕಾರಿಗಳಿದ್ರು, ಮುಖ್ಯಾಧಿಕಾರಿ ಆಗ್ಬೋದು, ಇಂಜಿನಿಯರ್ ಆಗ್ಬೋದು, ಎಲ್ಲರಿಗೂ ನಾನು ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೇನೆ. ಮತ್ತು BWSSBಲಿ ಹಲವಾರು ಅಧಿಕಾರಿಗಳು, ಏಕೆಂದರೆ ಅಂದಿನ ಅಧಿಕಾರಿಗಳು ನಮಗೆಲ್ಲ ಒಂದು ಐಡಿಯಾ ಕೊಡ್ತಾಯಿದ್ರು, ಈ ಥರ ಮಾಡಿದ್ರೆ ನೀವು ಕುಡಿಯೋ ನೀರನ್ನ ಆನೇಕಲ್ ಪಟ್ಟಣಕ್ಕೆ ಕೊಡ್ಬೋದು ಅಂತ. ಆಮೇಲೆ ಮುಖ್ಯವಾಗಿ ನಿಜ ಹೇಳಬೇಕಂದ್ರೆ ನಮ್ಮ ವಾಲ್ಮೆನ್ನು ಈ ಬೆಳಗ್ಗೆ ಹೊತ್ತು ಯಾರು ನೀರು ಬಿಡ್ತಾರೆ ಅವ್ರನ್ನೂ ಸಹ ನಾನು ವಾರಕ್ಕೊಂದು ಸತಿ ಕರೆದು ಒಂದು ಮೀಟಿಂಗ್ ಮಾಡಿದಾಗ ಅವರು ಸಹ ನನಗೆ ಹೇಳಿದ್ರು, ಈ ಥರ ಮುಂದಿನ ದಿನಗಳಲ್ಲಿ ನೀವು ಓವರ್ ಹೆಡ್ ಟ್ಯಾಂಕ್ ಮಾಡಿದ್ರೆ ಇದೆಲ್ಲ ಅನುಕೂಲ ಆಗುತ್ತೆ ಅಂತ. ಇದನ್ನೆಲ್ಲ ನಾವು ಶಾಸಕರಿಗೆ ಮತ್ತು ಸಂಸದರಿಗೆ ಮನವರಿಕೆ ಮಾಡಿಕೊಟ್ಟಾಗ ಈ ಒಂದು ಬೃಹತ್ ದೊಡ್ಡ ಯೋಜನೆನ ಆನೇಕಲ್ಗೆ ಕೊಡುಗೆಯಾಗಿ ನೀಡಿದ್ದಾರೆ. ಮೊದಲಿಗೆ ನಾನು DK ಸುರೇಶ್ ಅವ್ರಿಗೆ ಹಾಗೂ ನಮ್ಮ ಶಾಸಕರಾದ ಶಿವಣ್ಣ ಅವ್ರಿಗೆ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ಏನಿವತ್ತು ನಮ್ಮ ಆನೇಕಲ್ನಲ್ಲಿ ಶಾಶ್ವತವಾಗಿ ನೀರಿನ ಒಂದು ಸಮಸ್ಯೆ ಇರಬಾರ್ದು ಅಂತ ನಮ್ಮ ಅಂದಿನ ಸಂಸದರಾದ DK ಸುರೇಶ್ ಅವರು ಹಾಗೂ ನಮ್ಮ ಜನಪ್ರಿಯ ಶಾಸಕರು B ಶಿವಣ್ಣನವರು ಇವತ್ತು ಶಾಶ್ವತ ಪರಿಹಾರಕ್ಕೆ ನೀರಿನ ಯೋಜನೆ ಮಾಡಬೇಕು ಅಂತ ಪಣತೊಟ್ಟು ಮಾಡಿದವರು ಇವತ್ತು ಅದು ಗುದ್ಲಿ ಪೂಜೆ ನಡೆಸಿದ್ದಾರೆ. ಆದ್ದರಿಂದ ಇನ್ನು ಮುಂದಕ್ಕೆ ನಮ್ಮ ಆನೇಕಲ್ ಟೌನಲ್ಲಿ ಯಾವುದೇ ರೀತಿ ನೀರಿನ ಸಮಸ್ಯೆ ಇರಲ್ಲ ಅಂತ ಹೇಳೋದು ನಾನು ಬಯಸ್ತೇನೆ. ಯಾಕೆಂದರೆ 2 ದಿವಸಕ್ಕೆ 3 ದಿವಸಕ್ಕೆ ನೀರು ಕೊಟ್ಟಾಗ ಯಾರಿಗೂ ಸಮಸ್ಯೆ ಇರಲ್ಲ. ಅದು ಆವಾಗಿಂದನೂ ಕೊಡ್ಬೋಗಿತ್ತು, ಆದರೆ ಇಲ್ಲಿ ಓವರ್ ಟ್ಯಾಂಕ್ ಯಾವುದು ಇರಲಿಲ್ಲ. ನಾವು ಸಂಗ್ರಹಣೆ ಮಾಡೋಕ್ಕೆ ಜಾಗ ಇರಲಿಲ್ಲ ನಮಗೆ, ಅದನ್ನೆಲ್ಲ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಇನ್ನು ಮುಂದಕ್ಕೆ ಎಲ್ರಿಗೂ ಒಳ್ಳೆಯದಾಗುತ್ತೆ. ಆನೇಕಲ್ಲಲ್ಲಿ ಜನತೆಗೆ ನೀರಿನ ಸಮಸ್ಯೆ ಇರಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೇನೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ಯಾರ್ಯಾರು ಸಂಬಂಧಪಟ್ಟಂಥ ನಮ್ಮ DK ಸುರೇಶ್ರವರು ಹಾಗೂ ನಮ್ಮ MLA ಅವರು, ನಮ್ಮ ಪದ್ಯಣ್ಣವರು, ಇವರಿಗೆಲ್ಲ ಭಗವಂತ ಒಳ್ಳೇದು ಮಾಡಲಿ ಅಂತ ಈ ಸಂದರ್ಭದಲ್ಲಿ ಕೇಳ್ಕೊಳ್ತೇನೆ.